ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣಗೊಂಡ ವೈದ್ಯರ ವಿಶ್ರಾಂತಿ ಗೃಹ ಮತ್ತು ವಸತಿ ಗೃಹದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಅಸಮಾಧಾನದ ಸದ್ದು ಕೇಳಿಬಂದಿದೆ. ಈ ಸಮಾರಂಭದ ಬ್ಯಾನರ್ಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಭಾವಚಿತ್ರಕ್ಕೆ ಅವಕಾಶ ನೀಡದಿರುವುದು ವಿವಾದಕ್ಕೆ ಕಾರಣವಾಯಿತು. ಸಮಾರಂಭ ಆರಂಭದ ಮುನ್ನ ಜಾರಕಿಹೊಳಿ ಅಭಿಮಾನಿಗಳು ಪ್ರಿಯಾಂಕಾ ಜಾರಕಿಹೊಳಿ ಭಾವಚಿತ್ರ ಹೊಂದಿದ ಬ್ಯಾನರ್ಗಳನ್ನು ಸ್ವತಃ ಅಳವಡಿಸಿದರು. ಸಂಬಂಧಿಸಿದ ಅಧಿಕಾರಿಗಳ ಈ ನಿರ್ಲಕ್ಷ್ಯವನ್ನು ಆರೋಗ್ಯ ಇಲಾಖೆಯ ನಾಮನಿರ್ದೇಶಿತರು ಭೀಮಗೌಡ ಬಸಗೌಡ ಅಮ್ಮಣಗಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮ ಮುಗಿಸಿ ಹೊರಗೆ ಹೋಗುತ್ತಿದ್ದ ವೇಳೆ ರೈತರಿಂದ ಬಂದ ಮನವಿ ಪತ್ರ ಸ್ವೀಕರಿಸಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿರಾಕರಿಸಿದ್ದರಿಂದ ಉದ್ವಿಗ್ನತೆ ಸೃಷ್ಟಿಯಾಯಿತು. ಸಚಿವರ ಕಾರನ್ನು ರೈತರು ಮುತ್ತಿಗೆ ಹಾಕಿ ಜೋರಾದ ಪ್ರತಿಭಟನೆ ನಡೆಸಿದರು. ಘಟನೆ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ರೈತರ ಮೇಲೆ ಗುಂಡವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ಈ ಕ್ರಮದಿಂದ ರೈತರು ಇನ್ನಷ್ಟು ಆಕ್ರೋಶಗೊಂಡು ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸ್ಥಳೀಯ ಪೊಲೀಸರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರ ಗಮನಿಸದಿರುವುದು ಹಾಗೂ ಪೊಲೀಸ್ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇವಲ ಸೀಮಿತ ಸಂಖ್ಯೆಯ ಪತ್ರಕರ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿದ್ದು, ಅಧಿಕಾರ ಪರ ನಿಲುವು ಹೊಂದಿರುವ ಪತ್ರಕರ್ತರಿಗೆ ಆದ್ಯತೆ ನೀಡಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಭ್ರಷ್ಟಾಚಾರ ಹಾಗೂ ಸಮಾಜದ ಅನಧಿಕೃತ ಚಟುವಟಿಕೆಗಳ ವಿರುದ್ಧ ವರದಿ ಮಾಡುವ ನಿಷ್ಪಕ್ಷಪಾತ ಪತ್ರಕರ್ತರನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಿರುವುದು ಪತ್ರಿಕೋದ್ಯಮ ವಲಯದಲ್ಲಿ ಆಕ್ರೋಶ ಹುಟ್ಟಿಸಿದೆ. ಅಧಿಕಾರಿಗಳು ಕೆಲ ಪತ್ರಕರ್ತರ ಸಂಘಟನೆಗಳಿಗೆ ಮಾತ್ರ ಅವಕಾಶ ನೀಡುತ್ತಿದ್ದು, ನಿಷ್ಪಕ್ಷಪಾತ ಪತ್ರಕರ್ತರನ್ನು ತಿರಸ್ಕರಿಸುತ್ತಿದ್ದಾರೆ. ಇಂತಹ ವರ್ತನೆಗೆ ಮುಂದೊಂದು ದಿನ ಹೊಣೆ ಹೊರುವ ಪರಿಸ್ಥಿತಿ ಎದುರಾಗಲಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಡಾ. ರವಿ ಬಿ. ಕಾಂಬಳೆ ಎಚ್ಚರಿಸಿದ್ದಾರೆ. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನೀಲ್ ಲಾಳಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತು ಏನು ಈ ಆರೋಗ್ಯ ಸಚಿವ ಏನು ನಾಲಾಯಕ ಗುಂಡೂರಾವ್ ಇವತ್ತೇನು ನಮ್ಮ ಹುಕ್ಕೇರಿ ಮತಕ್ಷೇತ್ರಕ್ಕೆ ಆಗಮಿಸಿದ್ರು. ದಿನೇಶ್ ಗುಂಡೂರಾವ್ ಅವರ ಸುಮ್ಮ ಫೋಟೋಕ್ಕಾಗ ಬಂದಿದ್ದಾರೋ, ಮತ್ತು ಯಾರು ನಮ್ಮ ಕುರ್ಚಿ ಇಲ್ಲಿ DH ಕುರ್ಚಿ ಅವರು ಕೂಡ ಅವಹೇಳಿಕೆಗಳನ್ನು ಹೇಳ್ತಾರೆ. ನಾವು ಅವ್ರಿಗೆ ಇನ್ವೈಟ್ ಮಾಡಿದ್ದೇವೆ, ಇವ್ರಿಗೆ ಒಟ್ಟು ಯಾವನಿಗೂ ಮಾಡಿಲ್ಲ. ಅವನು ಅವ್ರು ಬೇಕಾದವ್ರಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾನೆ. ರೈತರಿಗೆ ಸಮಸ್ಯೆ ಹಾಸ್ಪಿಟ್ಲ್ ಸಿಬ್ಬಂದಿ ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಅವ್ರು ಇನ್ವೈಟ್ ಮಾಡಿಲ್ಲ. ರೈತರಿಗೆ ಸಮಸ್ಯೆಗಳಿಲ್ಲ. ಎಷ್ಟೋ ನಮ್ಮ ತಾಲೂಕು ಹಾಸ್ಪಿಟ್ಲ್ಗಳು ನಾವು ಒಂದು ಹಾಸ್ಪಿಟ್ಲ್ಗಳು ಚಾಲೂ ಇಲ್ಲ. ಯಾವಾಗ ಬರ್ತಾರೆ? ಇಲ್ಲೇ ನಮ್ಮ ನವನ್ಯಾಳ ಗ್ರಾಮದಲ್ಲಿ ಹೋಗ್ರಿ, ಅಲ್ಲಿ ಇವರು ಅಧಿಕಾರಿಗಳು ಬರ್ತಾರೆ, 2 ಗಂಟೆಗೆ ಬರ್ತಾರೆ. ಇವ್ರಿಗೆ ಪೇಷಂಟ್ಗಳು ನೋಡುವಂತಾವ. ಇಂಥ ಲಜ್ಜೆಗೆಟ್ಟ ನಾಲಾಯಕ ಯಾರ ದಿನೇಶ್ ಗುಂಡೂರಾವ್ ಅದಾನ, ಈ ಸರ್ಕಾರದಲ್ಲಿ ಇರಾಕ ಅವ್ನ ನಾಲಾಯಕ ಅಂತ ಹೇಳಕ್ಕಿರ್ತೀನಿ. ಇವತ್ತೇನು ನಮ್ಮ ಜಿಲ್ಲೆದಿಂದ ಬಂದಾನ, ಅವ್ನು ಹೆಂಗೆ ಹೋಗ್ತಾನೆ, ನಾವು ರೈತರೆಲ್ಲ ಕುಡ್ಕೊಂಡೆ ಎಲ್ಲಿ ನಮ್ಮ ಜಿಲ್ಲೆದಿಂದ ಎಲ್ಲಿ ಪಾಸ್ ಆಗ್ತಾನೆ ನೋಡ್ತೇವೆ. ಅವನು ಇವತ್ತು ನಾವೆಲ್ಲ ಮುತ್ತಿಗೆಯಾಗಿ ನಾವೆಲ್ಲರೂ ಮನವಿ ಕೊಡಕ್ಕೆ ಹೋದ್ರೆ ನಮ್ಮ ಮೇಲೆ ಕಾಲು ಸೈರನ್ ಹಾಕಿ ಪೊಲೀಸರಿಂದ ಗುಂಡಾಕ್ಟ್ ಮಾಡಿ ದಾಟಿ ಹೋಗಿದ್ದಾನ. ಅವನು ಈ ನಮ್ಮ ತಾಲೂಕಿಂದ ಹೋಗ್ಬೋದು, ಅವನು ನಮ್ಮ ಜಿಲ್ಲಾದಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಹಾರುಗೇರಿ ಹೋಗಿದಾನ, ನಮ್ಮ ಸುತ್ತಮುತ್ತಲಿನ ಜಿಲ್ಲಾ ಎಲ್ಲ ರೈತರು ಕರೆಸಿ ಅವನೆಲ್ಲಿ ಹೋಗ್ತಾನೆ, ನಾವು ಹೆಂಗೆ ಹೋಗ್ತಾನೆ, ರೈತರಿಂದ ಹೆಂಗೆ ರೈತ ನೋಡ್ತೀವಿ. ನಾವು ರೈತ ಸಂಘದಿಂದ ಅವನಿಗೆ ಇವತ್ತು ನಾವು ಧಿಕ್ಕಾರ ಹಾಕ್ಸ್ತೀವಿ. ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರೈತ ವಿರೋಧಿ ನಾಲಾಯಕ್ ಮಂತ್ರಿ ಅಂತ ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಹುಕ್ಕೇರಿಗೆ ಬಂದ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಏನೋ ಸುಖ ಸುಮ್ಮನೆ ಏನೋ ಒಂದು ಇವತ್ತು ಪೋಸ್ಟ್ ತೋರ್ಸಕ್ಕೆ ಬಂದಂಥ ಸಚಿವರು ಇವನು ಒಂದು ರೈತರ ಸಮಸ್ಯೆ ಆಲಿಸಲಿಲ್ಲ, ಇಲ್ಲಿ ಸಾರ್ವಜನಿಕ ಸಮಸ್ಯೆ ಆಲಿಸಲಿಲ್ಲ. ಇವನು ಮಂತ್ರಿ ಆಗೋದಕ್ಕೆ ನಾಲಾಯಕ್. ಈ ನಾಲಾಯಕ್ ಮಂತ್ರಿಗೆ ಧಿಕ್ಕಾರ ಇರಲಿ. ಯಾಕೆಂದರೆ ಒಂದು ಕುಂದು ಕೊರತೆ ವಿಚಾರಿಸಲಿಲ್ಲ, ಒಂದು ಟಾಯ್ಲೆಟ್ ನೋಡಲಿಲ್ಲ, ಇವತ್ತೊಂದು ಪೈಪ್ ಕಟ್ಟಂಥ ಪೈಪ್ ನೋಡಲಿಲ್ಲ, ಇಲ್ಲಿ ಅವ್ಯವಸ್ಥೆ ನೋಡಲಿಲ್ಲ. ಇವನು ಬರೀ ಪೋಸ್ಟ್ ಕೊಡಲಿಕ್ಕೆ ಬಂದಿದ್ದಾನೆ. ಇವತ್ತೊಂದು ನ್ಯೂಸ್ದಲ್ಲಿ ತನ್ನ ಫೋಟೋ ಬರಲಿ ಅಂತ ಬಂದಿದ್ದಾನೆ. ಇಂಥ ನಾಲಾಯಕ್ ಮಂತ್ರಿಗೆ ಧಿಕ್ಕಾರವಿರಲಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಚಾರ ಮಾಡ್ತಾ ಇದೆ. ಇವನು ಹಾರುಗೇರಿಗೆ ಹೋಗಿದ್ದಾನ. ಇನ್ನು 15 ನಿಮಿಷದೊಳಗೆ ನಮ್ಮ ರೈತ ಸಂಘದಲ್ಲಿ ಇವನು ಕಾರ್ಗಡಿ ಗೆರ ಹಾಕಬೇಕಂತ ಅದನ್ನ ನಿರ್ಣಯ ತಗೋದು. ಇನ್ನು 10 ನಿಮಿಷ ನಿರ್ಣಯ ಮಾಡ್ತೀವಿ. ನಾವೆಲ್ಲಿ ಹೋಗ್ತಾನೆ ಇವತ್ತಲ್ಲಿ ಗೆರ ಹಾಕ್ತೀವಿ ಅಂತ ಹೇಳ್ತೀವಿ.